ಪ್ಯಾಡಿ ಎಸ್ಪೆಷಲಿ ಭತ್ತ ಈ ಆಲಿಕಲ್ ಇಂದ ಹೈಲ್ ಸ್ಟಾರ್ಮಿಂದಾಗಿ ಆಲಿಕಲ್ ಮಳೆ ಬಿದ್ದಿದ್ದರಿಂದ ಸೊ ಏನು ತೆನೆಗಟ್ಟಿತ್ತು ಈಗ ಭತ್ತ, ಆ ತೆನೆಯಿಂದಲೇ ಅದು ಕಾಳುಗಳು ಉದುರಿದೆ ಮೋಸ್ಟ್ ಆಫ್ ದ. ಮತ್ತು ಕೆಲವು ಕಡೆ ಅದು ಬೆಳೆ ಕೂಡ ಅದು ಲಾಡ್ಜಿಂಗ್ ಆಗಿದೆ, ಅಂದರೆ ಮಲಗಿಬಿಟ್ಟಿದೆ. ಸೊ ಈ ಥರದ್ದು ಇವತ್ತು ಕುರುಗೋಡಲ್ಲೇ ಹೈಯೆಸ್ಟ್ ಆಗಿರೋದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ. ಕುರುಗೋಡು ಬಿಟ್ಟರೆ ಸಿರುಗುಪ್ಪ, ಎರಡು ತಾಲೂಕಲ್ಲಿ ಈ ಥರ ಸಮಸ್ಯೆ ಬಂದಿದೆ. ಕುರುಗೋಡಲ್ಲಿ ಸುಮಾರು 434 ಹೆಕ್ಟೇರ್ ನಮಗೆ ಹೇಳಿದ್ದಾರೆ ಈಗ ಅಸೆಸ್ಮೆಂಟ್. ಓನ್ಲಿ ಭತ್ತ ಸರ್? ಹೆಚ್ಚು ಕಮ್ಮಿ 450 ಹೆಕ್ಟೇರ್ಸ್ ಅಷ್ಟು ಓನ್ಲಿ ಭತ್ತ ನನಗೆ ಇವತ್ತು ರಿಪೋರ್ಟ್ ಆಗಿದೆ. ಸೊ ಇದನ್ನು ನಾನು ಒಂದು ಕ್ರಾಸ್ ಚೆಕ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಫೀಲ್ಡಲ್ಲಿ ಏನಾಗಿದೆ, ರೈತರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಕೆ ಬಂದಿದ್ದೀನಿ. ಸೊ ಈಗಾಗಲೇ ನಾವು ಈ ಮಾಹಿತಿಯನ್ನು ಪ್ರಿಲಿಮಿನರಿ ನಾವು ಅಪ್ಲೋಡ್ ಮಾಡಿದ್ದೀವಿ. ನಮ್ಮ ಏನು ಪೋರ್ಟಲ್ ಇದೆ ಆ ಪೋರ್ಟಲಲ್ಲಿ ನಾವೀಗ ಎಂಟ್ರಿ ಮಾಡಿದ್ದೀವಿ. ಸೊ ಇದಾದ ನಂತರ ಮುಂದಿನ ಆದಷ್ಟು ಬೇಗ ಯಾರಿಗೆಲ್ಲ ನಷ್ಟ ಆಗಿದೆ ಪರಿಹಾರ ಕೊಡೋದಕ್ಕೆ ಇಮಿಡಿಯೇಟ್ಲಿ ನಾವೀಗ ಆ್ಯಕ್ಷನ್ ತಗೊಳ್ತೀವಿ. ಸರ್ ಕೆಲವು ಕಡೆ ಈಗ ಯಾವುದೋ ಡ್ರೈಲ್ಯಾಂಡಲ್ಲೇ ಸರ್ ಭತ್ತ ಕೂಡ ಈಗ ಆನೆಕಲ್ಲು ಹೊಡೆತಕ್ಕೆ ದರಗೊಳ್ಳದಂತ ಮಾಹಿತಿ ಇದೆ ಸರ್. ಕೆಲವು ಕಡೆ ಅದು ಬೆಳೆಗೆ ನೀರು ಕೊಟ್ಟಿಲ್ಲ ನದಿಯಿಂದ, ಆದರೆ ಎಲ್ಲೆಲ್ಲಿ ವೆಟ್ನೆಸ್ ಇತ್ತು, ಅಂದರೆ ತೇವಾಂಶ ಇತ್ತು, ಮತ್ತು ಎಲ್ಲೆಲ್ಲಿ ಬೋರ್ವೆಲ್ ನೀರು ಜನರಿಗೆ ಅವೈಲೇಬಲ್ ಇತ್ತು ನಮ್ಮ ರೈತರಿಗೆ, ಅಂಥ ಕಡೆ ಭತ್ತ ಮಾಡಿದ್ದಾರೆ ಅವರು. ಸೊ ಈಗ ನಮಗೆ ಇದು ಕಾವೇರಿ ವೆರೈಟಿ, ಗಂಗಾ ಕಾವೇರಿ ಕರೆಕ್ಟ್, ವೆರೈಟಿ ಅದು ಹೆಚ್ಚಾಗಿ ಅಫೆಕ್ಟ್ ಆಗಿದೆ. ಯಾಕೆಂದರೆ ಈಗ ಜಾಸ್ತಿ ಅದನ್ನೇ ಬೆಳೆದಿದ್ದಾರೆ, ಹೆಚ್ಚಾಗಿ ಅಫೆಕ್ಟ್ ಆಗಿರೋವಂಥದ್ದು ಆ ವೆರೈಟಿ. ಸೊ ಅದೆಲ್ಲ ಇವತ್ತು ಅಸೆಸ್ಮೆಂಟನ್ನು ಆಗಿಬಿಟ್ಟಿದೆ, ಜಾಯಿಂಟ್ ಅಸೆಸ್ಮೆಂಟ್ ಬೈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಈಗಾಗಲೇ ಆಗಿದೆ. ಸೊ ಈಗೇನು ಮುಂದಿನ ಪ್ರಕ್ರಿಯೆ ಇದೆ ಅದನ್ನು ಇಮಿಡಿಯೇಟ್ಲಿ ಮಾಡಿ ಈ ರೈತರೇನಿಲ್ಲ ಅಂತ ಪರಿಹಾರ.